ಸಾಕಷ್ಟು ನಟನೆಯಲ್ಲಿ ಹೆಸರನ್ನು ಮಾಡತಕ್ಕಂಥ ಪುನೀತ್ ಕಾರ್ತಿಕ್ ಅವರು ಮುಂದೆ ಇದ್ದಾರೆ. ಬಹಳ ಸಜ್ಜನರು, ಒಳ್ಳೆಯ ಆತ್ಮೀಯ ಸ್ನೇಹವನ್ನು ಹೊಂದಿರತಕ್ಕಂಥವರು ನಮ್ಮ ವಿಷ್ಣು ಅವರು, ನಮ್ಮ ಆತ್ಮೀಯ ಗೆಳೆಯರು. ಅವರು ನಮ್ಮ ಗುಡಿಯವರನ್ನ ನಿನ್ನೆ ಮಾತಾಡ್ತಾ ಇದ್ರು. ಸುಮ್ಮನೆ ಎಲ್ಲಕ್ಕೂ ಫೋನ್ ಮಾಡೋದು ಅನಿಸುತ್ತೆ, ಸರ್ ಬರ್ತೀನಿ ಅಂತ. ಈ ಅಭಿಮಾನ ಎಲ್ಲ ನಟರಿಗೂ ಕನ್ನಡದ ಬಗ್ಗೆ, ಕನ್ನಡದ ನಾಡಿನ ಬಗ್ಗೆ, ಕನ್ನಡದ ಕಲಾವಿದರ ಬಗ್ಗೆ ನಮ್ಮಂಥವರು ಕನ್ನಡ ಅಭಿಮಾನ, ಹುಚ್ಚು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮಂಥವ್ರ ಮೇಲೆ ಈಗ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದ ತಕ್ಷಣ ಅವರು ನಮ್ಮ ಕರೆಗೆ ಹುಡುಕೊಟ್ಟು ಬಂದಿದ್ದಕ್ಕೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ತುಂಬ ಧನ್ಯವಾದಗಳು ಸರ್. ನೀವಿನ್ನ ಚಿಕ್ಕವರಿಲ್ಲ, ನಾವು ನಿಮ್ಗಿಂತ ದೊಡ್ಡವರಾದ ಆಶೀರ್ವಾದ ನಿಮಗಿರ್ಲಿ. ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಯಲಿ. ಕನ್ನಡ ಚಿತ್ರವನ್ನು ಮುಂದಕ್ಕೆ ತನಗೆ ಸಾಕಷ್ಟು ಮಾಡಿ ಈ ವೇದಿಕೆಗೆ ನೆರನಟರೆಲ್ಲ ಬಂದಿದ್ದಾರೆ. ಶಿವಣ್ಣ ಕೂಡ ಬಂದಿದ್ದಾರೆ, ಸುದೀಪ್ ಅವರು ಬಂದಿದ್ದಾರೆ, ರಾಘವ ರಾಜ್ಕುಮಾರ್ ಅವರು ಈ ಉದ್ಘಾಟನೆ ಮಾಡಿದಂಥವರು, ಕುವೆಂಪು ಅವ್ರನ್ನ ನನ್ನ ಯಡಿಯೂರಪ್ಪ ಸದಾನಂದವರು ಸೇವೆ ಮಾಡಿದ್ದು, ಅರ್ಜುನ್ ಸರ್ಜಾ ಅವರು ಬಂದಿದ್ದರು ಇದೇ ವೇದಿಕೆಯಲ್ಲಿ. ವಿನೋದ್ ರಾಜ್ ಅವರು ಸಾಕಷ್ಟು ಜನ ಬಂದಿದ್ದಾರೆ. ಅವರ ಸಿನಿಮಾ ಚಿತ್ರ ಬಿಟ್ಟು ನಾವು ನಿರ್ಮಾಪಕರಾಗಿ ಮಾಡಿದ್ವಿ. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ, ನಮ್ಮ ಮೂರಿನ ಪರವಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ನಿಮಗೆ ನಮ್ಮ ತಂದಿದೆ. ನಿಮ್ಮೆಲ್ಲರ ಪರವಾಗಿ ಒಂದು ಸಣ್ಣವಾಗಿ ಆತ್ಮೀಯವಾಗಿ ಒಂದು ಸನ್ಮಾನ ಮಾಡೋ ಜೊತೆಗೆ ನಿಮ್ಮೆಲ್ಲರನ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಪುನೀತ್ ಕಾರ್ತಿಕ್ ಅವರಿಗೆ ಕೇಳಿದ್ವಿ. ಎಲ್ರಿಗೂ ನಮಸ್ಕಾರ. ಜೈ ದಿವಸ್. ನೀವು ಕರೆದ ತಕ್ಷಣ ಯಾಕೆ ಬಂದ್ವಿ ಅಂದರೆ ಸಿಂಪಲ್ಲು, ನಿಮ್ಮ ಚಪ್ಪಾಳೆ ನಮ್ಮ ಮನೆ ಅಕ್ಕಿ ಬೇಡ. ಸೊ ನೀವು ಚಪ್ಪಾಳೆ ಹೊಡೆದಷ್ಟು ನಾವು ಚೆನ್ನಾಗಿರ್ತೀವಿ. ಆ್ಯಂಡ್ ಎಲ್ಲರೂ ಡೆವಿಲ್ ನೋಡಿದ್ದೀರಾ? ಫಸ್ಟ್ ಶೋನೇ ಅಣ್ಣ, ನನಗೆ ಗೊತ್ತು ನೀವು ಫಸ್ಟ್ ಶೋನೇ ನೋಡಿರ್ತೀಯ ಅಂತ. ಥ್ಯಾಂಕ್ ಯು. ಎಸ್, ಎಲ್ಲ ಸಿನಿಮಾ ನೋಡ್ಬೇಕಣ್ಣ. ನಮ್ಮ ಡಿಸೆಂಬರಲ್ಲಿ ಕನ್ನಡದ 3 ಸಿನಿಮಾ ಬಂದಿದೆ. 3 ಸಿನಿಮಾನು ಗೆದ್ದುಬಿಟ್ರೆ ನಮ್ಮ ಕನ್ನಡ ಗೆದ್ದಂಗೆ. ಸೊ 3 ಸಿನಿಮಾನು ಗೆಲ್ಲಬೇಕು. ಸೊ ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು. ಆ್ಯಂಡ್ ನಾನಿಲ್ಲಿ ಆ್ಯಕ್ಚುಲಿ ಒಬ್ರು ಪರಿಚಯ ಮಾಡಿಸ್ಬೇಕು. ವಿಷ್ಣು ಅಣ್ಣ ಎಲ್ಲ ಬನ್ನಿ ಅಣ್ಣ, ಬನ್ನಿ ಹೇಳ್ತೀನಿ. ನಮ್ಮ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ? ಇವತ್ತು ಸೌಟು, ನಾಳೆ ಕಟ್ಔಟು ಅಂತ. ನಾನು ಸೌತ್ ಇಂಡಿಯಾದಿಂದ ಕಟ್ಔಟ್ ಇರೋ ತನಕ ನನ್ನ ಜೊತೆ ನಿಂತಿದ್ದು ನಿಮ್ಮ ಏರಿಯಾದಲ್ಲೇ ಇರುವಂತ ವಿಷ್ಣು ಅಣ್ಣ. ಇದು ನಂದು ಅಂತಾರೆ, ಬಾಣ ನೀವು ಒಳ್ಳೆ. ಇಲ್ಲ ನಿಮ್ಮ ಏರಿಯಾದಲ್ಲಿ ಇರೋರು ನಿಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಇವರೆಲ್ಲ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನ ಕಳಿತಾರೆ. ಅಣ್ಣ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು, ನೀವು ಈ ಸಿನಿಮಾ ಮಾಡಬೇಕು, ನಮ್ಮ ಒಳ್ಳೆಯನ್ನ ಬಯಸಿ ಅವ್ರು ಯಾವಾಗಲೂ ಹಿಂದೆ ನಿಂತಿರ್ತಾರೆ. ದಯವಿಟ್ಟು ನನಗೆ ಹೊಡೆಯೋ ಚಪ್ಪಾಳೆನ ಅವ್ರಿಗೆ ನೋಡಿದ್ ಬಿಡಿ. ಸೊ ನಾವಿಲ್ಲಿ ಬಂದಿದ್ದೀವಿ, ನಾವು ನಿಮ್ಮ ಜೊತೆ ಮಾತಾಡ್ತೀವಿ, ನಿಮ್ಮ ಜೊತೆ 2 ನಿಮಿಷ ನಗ್ತೀವಿ. ಅದಕ್ಕೆಲ್ಲ ಸೊ ಕಾರಣ ಇಲ್ಲ ಯಾವಾಗಲೂ ಥ್ಯಾಂಕ್ ಯು ವಿಷ್ಣು ಅಣ್ಣ, ನಮ್ಮ ಜೊತೆ ಯಾವಾಗಲೂ ಇದ್ರೆ. ಆ್ಯಂಡ್ ನಿಮ್ಮೆಲ್ಲರೂ ಅಣ್ಣ ಹೇಳಿ, ಏನು ಹೇಳ್ಬೇಕು? ಡಿವರ್ ಸ್ಟೈಲ್ ಅದು ಅವ್ರು ನೋಡಿದ್ರೇನೆ ಚಂದ ಅಣ್ಣ. ಸರಿ, ಇನ್ನೊಂದು ಹೇಳ ಎಲ್ಲದು. ಸೊ ನಮ್ಮ ಕನ್ನಡ ರಾಜ್ಯೋತ್ಸವ ಅಲ್ವಾ, ಹಂಗೆ ಕನ್ನಡಿಗರು. ಸೊ ನಮ್ಮ ಕನ್ನಡಿಗರು ಕೊಡಕ್ ನಿಂತ್ರೆ ಕನ್ನಡನೂ ಕಡಿಮೆ, ತೊಡೆ ತಟ್ಟಿದ್ರೆ ಭೀಮನ್ ಕಮ್ಮಿ. ಎಲ್ಲರೂ ನಮ್ಮ ಸಿನಿಮಾ ನೋಡ್ತೀರಾ. ಆ್ಯಂಡ್ ನಮ್ಮನ್ನ ಮನೇಲಿ ನೋಡ್ತೀರಾ. ಅಜ್ಜಿ ಆ್ಯಂಡ್ ಅಮ್ಮ, ದೊಡ್ಡಮ್ಮ, ವಯಸ್ಸಾದವರು, ಅಕ್ಕ, ತಂಗಿ. ಆ್ಯಕ್ಚುಲಿ ನಾವು ಹುಡುಗರೆಲ್ಲ ಬಂದಾಗ ಹುಡುಗರೆಲ್ಲ ಕುಂತಾರೆ. ಆದರೆ ಅಮ್ಮಂದ್ರು ಮಾತ್ರ ಒಳಗೊಳಗಿಂದನೇ ಹರಿಸಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಈ ಹುಡುಗ, ಎಷ್ಟು ಚೆನ್ನಾಗಿ ಅಂತ ಬಾಯಿ ಬಿಟ್ಟು ಲೇಡೀಸ್ ಹೇಳಲ್ಲ. ಥ್ಯಾಂಕ್ ಯು ಅಮ್ಮ, ನೀವು ಮನೇಲಿ ಕೂತು ನಮ್ಮನ್ನು ಹರಿಸಿದಕ್ಕೆ ನಾವು ಇಷ್ಟು ಚೆನ್ನಾಗಿದ್ದೀವಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಏರಿಯಾ ನಿಮ್ಮನ್ನೆಲ್ಲ ನಾವು ಡೈರೆಕ್ಟಾಗಿ ನೋಡೋಕೆ ನಮಗೂ ಖುಷಿ. ನನಗೆ ಗೊತ್ತು, ಹಿಂದೆ ಕಾರ್ಯಕ್ರಮ ಹಿಡ್ಕೊಂಡು ನಾವು ಮುಂದೆ ಜಾಸ್ತಿ ಹೊತ್ತು ಮಾತಾಡೋದು ನಮಗೂ ಒಳ್ಳೇದಲ್ಲ, ನನಗೂ ಉಳಿತಾ ಇರ್ತದೆ. ಕಾರ್ಯಕ್ರಮ ಹೋದಾಗ ಮೊದಲು ಕಾರ್ಯಕ್ರಮ ಶುರು ಮಾಡೋ ಫಸ್ಟ್ ಭಾಷಣ ನಿಲ್ಲಿಸು ಅಂತ ಇರ್ತೀವಿ. ಸೊ ನಾನೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಶೀರ್ವಾದ ನಮ್ಮ ಮೇಲಿರಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ.